ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಒಳ್ಳೆ ಸಾಂಪ್ರದಾಯಿಕವಾಗಿರುವಂಥ ಜೋಳದ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೆ ನೋಡ್ಕೊಳ್ಳಿ. ಯಾವ ರೀತಿಯಾಗಿ ಜೋಳದ ಹಪ್ಪಳನ ಮಾಡ್ಕೊಳ್ಬಹುದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಬನ್ನಿ ಇನ್ನೇಕೆ ತಡ ಮಾಡ್ಕೊಳ್ಳೋಣ. ಜೋಳದ ಹಪ್ಪಳ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಜೋಳದ ಹಿಟ್ಟನ್ನು ಬಟ್ಟೆಯಲ್ಲಿ ಚಾಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಚಾಣಿಗೆಯಲ್ಲಿ ಚಾಣಿಸ್ಕೊಳ್ಳೋದಕ್ಕಿಂತ ಬಟ್ಟೆಯಲ್ಲಿ ಚಾಣಿಸ್ಕೊಂಡು ಇಟ್ಕೊಂಡ್ರೆ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ನಾನು 2 ಕಪ್ ಅಷ್ಟು ಜೋಳದ ಹಿಟ್ಟು ತೆಗೆದುಕೊಂಡಿರೋದ್ರಿಂದ ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಕರೆಕ್ಟಾಗಿ ಅಳತೆಯಿಂದ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀರು 1 ಕಪ್ ಅಷ್ಟು ತೆಗೆದುಕೊಂಡಿದ್ದೀನಿ. ಒಂದು ಬೌಲ್ಗೆ 1 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ನೋಡಿ, ಇದೇ ಹಂತದಲ್ಲಿ ನೀವು ಜೀರಿಗೆನೂ ಕೂಡ ಹಾಕ್ಕೊಳ್ಬೋದು. ಆದರೆ ನಾನು ಜೀರಿಗೆ ಹಾಕ್ಕೊಳ್ಳೋದಿಲ್ಲ, ಹಾಗೆ ಮಾಡ್ಕೊಳ್ತೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ನೀರಿಗೆ ಹಾಕ್ಕೊಂಡು ಕುದಿಸ್ಕೊಳ್ಳೋಕೆ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ನೀವು ನೀರು ಕುದಿಸ್ಕೊಳ್ಳುವಾಗ 1 ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟು ಹಾಕೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಮತ್ತು ಜಿಗಿಯಾಗಿಯೂ ಕೂಡ ಬರುತ್ತೆ. ನೋಡಿ, ನೀರು ಬಿಸಿ ಆಗೋದಕ್ಕಿಂತ ನೀರು ಕುದಿಬೇಕು, ಆವಾಗ ನಾವು ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ನೀವು ಹೀಗೆ ಬಿಸಿ ಆದ ನಂತರ ಹಿಟ್ಟು ಹಾಕ್ಕೊಂಡ್ರಿ ಅಂತಂದರೆ ಹಪ್ಪಳ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೀರು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೆ ನಾವು ವೆಯ್ಟ್ ಮಾಡ್ಕೊಳ್ಳೋಣ. ನೋಡಿ, ಯಾವ ರೀತಿಯಾಗಿ ನೀರು ಕುದೀತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ನಾವು ಹಿಟ್ಟನ್ನು ಹಾಕ್ಕೊಳ್ಬಹುದು. ನೋಡಿ, ನೀವು ಮೊದಲಿಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು. ಪೂರ್ತಿಯಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಗಂಟು ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಕೈನೂ ಬಿಡೋಕೆ ಹೋಗಬೇಡಿ, ಇಲ್ಲ ಅಂತಂದರೆ ತಳ ಹೊತ್ಕೊಂಡು ಬಿಡುತ್ತೆ. ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ತಾ ಹಿಟ್ಟನ್ನು ಹಾಕ್ಕೊಳ್ಬಹುದು. ಮೊದಲಿಗೆ 1 ಕಪ್ ಆಗುವಷ್ಟು ಹಿಟ್ಟು ಹಾಕ್ಕೊಂಡಿದ್ದೆ, ನಂತರನೂ ಕೂಡ ಮತ್ತೆ 1 ಕಪ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಹಿಟ್ಟು ಉದುರಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ನಾನು ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಳ್ತೀನಿ. ನೋಡಿ, ನೀವು ಈ ರೀತಿಯಾಗಿ ಉದುರಾದ ನಂತರ ನೀವು ಒಂದು ಅರ್ಧ ಕಪ್ ಅಷ್ಟು ನೀರು ಬಿಸಿ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ತಣ್ಣನೆ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಆವಾಗ ಹಿಟ್ಟು ಚೆನ್ನಾಗಿ ಬರೋದಿಲ್ಲ. ಈ ರೀತಿಯಾಗಿ ಬಿಸಿ ಮಾಡಿಕೊಂಡು ಮತ್ತೆ ಅಳತೆಯಾಗಿಯೇ ನೋಡ್ಕೊಳ್ಳಿ, ಹಾಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಅರ್ಧ ಕಪ್ ಅಷ್ಟು ಮಾತ್ರ ನೀವು ನೀರನ್ನು ಹಾಕ್ಕೊಳ್ಬಹುದು. ನೋಡಿ, ನಾನು 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೆ. ಅದಕ್ಕೆ ಮೊದಲಿಗೆ 1 ಕಪ್ ಅಷ್ಟು ನೀರು ಇಟ್ಕೊಂಡಿದ್ದೆ, ಆನಂತರ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ನನಗೆ 1.5 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹಿಟ್ಟು ಬರಬೇಕು, ಆವಾಗ ತುಂಬ ಚೆನ್ನಾಗಿ ಹಪ್ಪಳಗಳನ್ನು ಕೂಡ ಬರುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು ಹಿಟ್ಟು ಯಾವ ರೀತಿಯಾಗಿ ಬಂದಿದೆ ಅಂತ. ಇವಾಗ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಇದರ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷಗಳವರೆಗೆ ಹಾಗೆ ಇಟ್ಕೊಂಡು ಬಿಡೋಣ. ನೋಡಿ, ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನು ಹಾಗೆ ಉಳ್ಳೆಗಳನ್ನು ಮಾಡ್ಕೊಳ್ಳೋದೇನು ಬೇಡ, ಮತ್ತೆ ಇನ್ನೂ ಒಂದು ಸ್ವಲ್ಪ ಮಿದ್ಕೊಳ್ಬೇಕಾಗುತ್ತೆ. ಆವಾಗ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಬಿಸಿ ಆಗಿರುವಾಗಲೇ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಅದೇ ಬಟ್ಟೆಗೆ ಒಂದು ಶುದ್ಧವಾಗಿರುವಂತಹ ಬಟ್ಟೆಯನ್ನು ತೆಗೆದುಕೊಂಡು ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಕೊಳ್ಳಿ. ಅದಕ್ಕೆ ನಾನು ಈ ಹಂತದಲ್ಲಿ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತೀನಿ. ನೀವು ಜೀರಿಗೆನೂ ಕೂಡ ಹಾಕ್ಕೊಳ್ಬಹುದು, ಆದರೆ ನಾನು ಎಳ್ಳು ಮಾತ್ರ ಹಾಕ್ಕೊಳ್ತೀನಿ. ಎಳ್ಳು ಹಾಕಿದ ನಂತರ ಬಟ್ಟೆ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಈ ರೀತಿಯಾಗಿ ನೀವು ಮಿದ್ಕೊಳ್ಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಹಿಟ್ಟು ಮಿದ್ಕೊಳ್ತೀರಾ ಆವಾಗ ಅಷ್ಟೇ ಪರ್ಫೆಕ್ಟಾಗಿ ಅಷ್ಟೇ ಚೆನ್ನಾಗಿ ಆ ಹಪ್ಪಳಗಳನ್ನು ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನೀವು ಎಷ್ಟು ಚೆನ್ನಾಗಿ ಪ್ರೆಸ್ ಹಾಕಿ ಮತ್ತು ಹಿಟ್ಟು ನಾದ್ಕೊಳ್ತೀರಾ ಆವಾಗ ಹಪ್ಪಳನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಮಿದ್ಕೊಂಡಿದ್ದೀನಿ, ಆವಾಗ ಹಿಟ್ಟು ಕೂಡ ಎಷ್ಟು ಶೈನಿಶ್ ಆಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ನೀವು ಇದೇ ರೀತಿಯಾಗಿ ಒಂದು 5 ನಿಮಿಷಗಳವರೆಗೆ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹಪ್ಪಳನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ನಾವು ಯಾವ ರೀತಿಯಾಗಿ ನಾದ್ಕೊಳ್ತಾ ಹೋಗ್ತೀವೋ ಹಿಟ್ಟು ಕೂಡ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತಾ ಹೋಗುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಉಳ್ಳೆಗಳು ಕೂಡ ಒಂದು ಸ್ವಲ್ಪನೂ ಕೂಡ ಸೀಳೋದಿಲ್ಲ ಮತ್ತು ಹಪ್ಪಳನೂ ಕೂಡ ಮಧ್ಯದಲ್ಲಿ ಕಟ್ಟಾಗೋದಿಲ್ಲ. ತುಂಬ ಚೆನ್ನಾಗಿ ನಾವು ಯಾವ ರೀತಿಯಾಗಿ ಹಪ್ಪಳ ಮಾಡ್ಕೊಂಡಿರ್ತೀವೋ ಅದೇ ರೀತಿಯಾಗಿ ಬರುತ್ತೆ. ನೀವು ಹಿಟ್ಟು ಈ ರೀತಿಯಾಗಿ ನಾದ್ಕೊಳ್ಳೋದೇನೆ ಮಾಡ್ಕೊಂಡ್ರಿ ಅಂತಂದರೆ ಹಪ್ಪಳ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೋಡಿ, ಇವಾಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನಾನು ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ತೆಗೆದುಕೊಳ್ತೀನಿ. ನೀವು ಎಷ್ಟು ಪ್ರಮಾಣದಷ್ಟು ಉಳ್ಳೆಗಳನ್ನು ಮಾಡ್ತೀರಾ ಅಷ್ಟು ಮಾತ್ರ ಹಿಟ್ಟನ್ನು ತೆಗೆದುಕೊಳ್ಳಿ. ಮಿಕ್ಕಿರುವಂಥ ಹಿಟ್ಟು ಹಾಗೆ ಮುಚ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೀವು ಹಾಗೆ ತೆರೆದು ಇಟ್ಕೊಂಡ್ರಿ ಅಂತಂದರೆ ಗಾಳಿಗೆ ಮತ್ತೆ ಒಣಗೋಗ್ಬಿಡುತ್ತೆ, ಹಪ್ಪಳಗಳು ಕೂಡ ಮಧ್ಯದಲ್ಲಿ ಸೀಳೋಗ್ಬಿಡುತ್ತೆ. ಈ ರೀತಿಯಾಗಿ ನೀವು ಕೈಯಿಂದ ಮಿದ್ಕೊಂಡು ಉಳ್ಳೆಗಳನ್ನು ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಕೈಯಲ್ಲಿರುವಂಥ ಹಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಟ್ಟು ಈ ರೀತಿಯಾಗಿ ಮಿದ್ಕೊಳ್ಳೋದ್ರಿಂದ ಅಂದರೆ ಚೆನ್ನಾಗಿ ಕೈಯಿಂದ ಮಿದ್ಕೊಳ್ಳೋದ್ರಿಂದ ಹಿಟ್ಟು ಕೂಡ ಪರ್ಫೆಕ್ಟಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು.
ನೋಡಿ, ನೀವು ಅಕ್ಕಿ ಹಪ್ಪಳ, ಸಾಬುದಾನಿ ಹಪ್ಪಳ, ನಾನಾ ರೀತಿಯ ಹಪ್ಪಳಗಳನ್ನು ಮಾಡಿರ್ತೀರ. ಆದರೆ ಜೋಳದ ಹಪ್ಪಳನೂ ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ಇಟ್ಕೊಂಡ್ರಿ ಅಂತಂದರೆ ವರ್ಷಾನುಗಟ್ಟಲೆ ನೀವು ಆರಾಮಾಗಿ ಬೇಕಾದಾಗೆಲ್ಲ ಫ್ರೈ ಮಾಡ್ಕೊಂಡು ತಿನ್ಬೋದು. ನೋಡಿ, ನಾನು ಇಷ್ಟು ಉಳ್ಳೆಗಳನ್ನು ಮುಂಚಿತವಾಗಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಉಳ್ಳೆಗಳನ್ನು ಮಾಡಿ ಇಟ್ಕೊಂಡ್ವಿ ಅಂತಂದರೆ ಹಪ್ಪಳ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿಬಿಡುತ್ತೆ. ನೋಡಿ, ನಾನು ಒಂದು ತೇಲಾಗಿರುವಂತಹ ಪ್ಲೇಟನ್ನು ತೆಗೆದುಕೊಂಡಿದ್ದೀನಿ. ಅದರ ಮೇಲ್ಗಡೆ ಒಂದು ಎಣ್ಣೆ ಪಾಕೆಟ್ ಏನಿರುತ್ತಲ್ವ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಮಧ್ಯದಲ್ಲಿ ಒಂದು ಉಳ್ಳೆಗಳನ್ನು ಇಟ್ಕೊಂಡು ಮೇಲ್ಗಡೆ ತೇಲಾಗಿರುವಂತಹ ಪ್ಲೇಟಿನಿಂದ ಒತ್ಕೊಂಡು ಬಿಟ್ರಿ ಅಂತಂದರೆ ಹಪ್ಪಳ ರೆಡಿ ಆಗಿಬಿಡುತ್ತೆ. ನೋಡಿ, ಪಕ್ಕದಲ್ಲಿ ಸ್ವಲ್ಪ ಉಬ್ಬಿದೆ ಅಂತ ಅನಿಸಿದ್ರೆ ಕೈಯಿಂದ ಈ ರೀತಿಯಾಗಿ ಮಾಡ್ಕೊಳ್ಳಿ. ಒಂದು ಕಡೆ ತೆಳ್ಳಗೆ ಇನ್ನೊಂದು ಕಡೆ ದಿಪ್ಪವಾಗಿ ಆಗಿತ್ತು ಅಂತಂದರೆ ಕೈಯಿಂದ ನೀವು ಸರಿ ಮಾಡ್ಕೊಳ್ಬೋದು. ನೋಡಿ, ಹಪ್ಪಳನೂ ಕೂಡ ಕೈಯಿಂದನೇ ಎತ್ಕೊಳ್ಬೋದು, ತುಂಬಾ ಸುಲಭವಾಗಿ ಬರುತ್ತೆ. ನೋಡಿ, ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿಬಿಡುತ್ತೆ. ನೋಡಿ, ಕೈಯಿಂದ ಎತ್ಕೊಳ್ಳುವಾಗೂ ಕೂಡ ಒಂದು ಸ್ವಲ್ಪನೂ ಕೂಡ ಕಟ್ಟಾಗೋದಿಲ್ಲ. ಇದಕ್ಕೆ ಕಾರಣ ಅಂತಂದರೆ ನಾವು ಹಿಟ್ಟು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೆವು. ಅದಕ್ಕೋಸ್ಕರ ಒಂದು ಸ್ವಲ್ಪನೂ ಕೂಡ ಕೈಗೂ ಅಂಟ್ಕೊಳ್ಳೋದಿಲ್ಲ ಮತ್ತು ತಟ್ಟೆಗೂ ಕೂಡ ಅಂಟ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿಯಾಗಿ ಹಪ್ಪಳಗಳು ಮಾಡ್ಕೊಂಡಿದ್ದೆವು. ತುಂಬಾ ಸುಲಭವಾಗಿರುವಂತಹ ಹಪ್ಪಳ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ವ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಸಲನಾದರೂ ನೀವು ಜೋಳದ ಹಪ್ಪಳನ ಟ್ರೈ ಮಾಡಿ. ನೋಡಿ, ಈ ಅಂದರೆ ಪ್ಲಾಸ್ಟಿಕ್ ಹಳೆ ಮಧ್ಯದಲ್ಲಿ ಒಂದು ಉಳ್ಳೆನ ಇಟ್ಟು ಮೇಲ್ಗಡೆ ಇರಲಿ ತಟ್ಟೆ ಏನಿರುತ್ತಲ್ವ ಅದನ್ನು ಒತ್ಕೊಂಡು ಬಿಟ್ರಿ ಅಂತಂದರೆ ಹಪ್ಪಳ ಸೂಪರಾಗಿ ರೆಡಿಯಾಗಿರುತ್ತೆ. ನೋಡಿ, ನೀವು ಇದೇ ರೀತಿಯಾಗಿ ಉಳ್ಳೆಗಳು ಆಗುವವರೆಗೂ ನೀವು ಹಪ್ಪಳಗಳನ್ನು ಮಾಡಿ ಇಟ್ಕೊಳ್ಬಹುದು. ಮತ್ತು ಉಳ್ಳೆ ಖಾಲಿ ಆದ ನಂತರ ಮತ್ತೆ ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ತೆಗೆದುಕೊಂಡು ಉಳ್ಳೆಗಳನ್ನಾಗಿ ಮಾಡಿಕೊಂಡು ಮಿಕ್ಕಿರುವಂಥ ಹಿಟ್ಟು ಬಟ್ಟೆಯಲ್ಲಿನೇ ಇಟ್ಕೊಂಡು ಬಿಡಿ. ಇಲ್ಲ ಅಂತಂದರೆ ಅದು ಒಣಗೋಗಿಬಿಡುತ್ತೆ ಮತ್ತು ಹಪ್ಪಳನೂ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಬಟ್ಟೆಯಲ್ಲಿನೇ ಮುಚ್ಚಿ ಹಿಟ್ಟನ್ನು ಇಟ್ಕೊಳ್ಬೇಕಾಗುತ್ತೆ. ಹಿಟ್ಟು ಬಟ್ಟೆಯಲ್ಲಿ ಇಟ್ಕೊಳ್ಳೋದು ಮರೆಯೋಕ್ಕೆ ಹೋಗಬೇಡಿ. ಇಲ್ಲ ಅಂತಂದರೆ ನೀವು ಬಟ್ಟೆಯಲ್ಲಿ ಇಟ್ಕೊಳ್ಳೋದೇನೆ ಮೇಲ್ಗಡೆ ಇಟ್ಕೊಂಡ್ರಿ ಅಂತಂದರೆ ಗಾಳಿಗೆ ಮತ್ತು ಬಿಸಿಲಿಗೆ ಅದು ಹಿಟ್ಟು ಒಣಗಿದ ರೀತಿಯಾಗಿ ಬರುತ್ತೆ ಮತ್ತು ಹಪ್ಪಳನೂ ಕೂಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೋಡಿ, ಹಪ್ಪಳಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪೂರ್ತಿಯಾಗಿ ಹಿಟ್ಟಿನಿಂದ ನಾನು ಅದೇ ರೀತಿಯಾಗಿ ಹಪ್ಪಳಗಳನ್ನು ಮಾಡಿಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಒಂದು ಎಣ್ಣೆ ಪಾಕೆಟ್ ಇತ್ತು ಅಂತಂದರೆ ಸಾಕು, ನೀವು ಆರಾಮಾಗಿ ಹಪ್ಪಳಗಳನ್ನು ಮಾಡ್ಕೊಳ್ಬೋದು. ನೋಡಿ, ಈ ಜೋಳದ ಹಪ್ಪಳ ಮಾಡ್ಕೊಂಡಿರ್ತೀವಲ್ವ, ಸ್ವಲ್ಪ ಮಟ್ಟಿಗೆ ಒಣಗುವವರೆಗೆ ನೆರಳಿನಲ್ಲಿನೇ ಒಣಗಿಸ್ಕೊಳ್ಳೋಣ. ಒಣಗಿದ ನಂತರ ನಾವು ಆಮೇಲೆ ಬಿಸಿಲಿಗೆ ಹಾಕ್ಕೊಳ್ಬಹುದು. ಮೊದಲಿಗೆ ಬಿಸಿಲಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ, ಮಧ್ಯದಲ್ಲಿ ಕಟ್ಟಾಗಿಬಿಡುತ್ತೆ. ನಾನು ಅದೇ ರೀತಿಯಾಗಿ ಮೊದಲಿಗೆ ನೆರಳಿಗೆ ಒಣಗಿಸ್ಕೊಂಡು ಆನಂತರ ಬಿಸಿಲಿಗೆ ಇಟ್ಟಿದ್ದೆ. ನೋಡಿ, ಹಪ್ಪಳಗಳು ಎಷ್ಟು ಚೆನ್ನಾಗಿ ಒಣಗಿದ್ದೇವಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ತಟ್ಟೆಯಲ್ಲಿ ನಾನು ಹಪ್ಪಳಗಳು ಎತ್ತಿಟ್ಕೊಂಡಿದ್ದೀನಿ. ಸೂಪರ್ ಆಗಿರುವಂತಹ ಜೋಳದ ಹಪ್ಪಳ ರೆಡಿ ಆಗಿಬಿಡ್ತು. ನಾನು 2 ಕಪ್ಪಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೆ. ಅದು ಎಷ್ಟೊಂದು ಹಪ್ಪಳಗಳು ರೆಡಿಯಾಗಿದೆ ಅಂತ. ನೋಡಿ, ಹಪ್ಪಳಗಳು ರೆಡಿ ಮಾಡ್ಕೊಂಡಿದ್ದಾಯಿತು. ಫ್ರೈ ಮಾಡಿದ ನಂತರ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಕೂಡ ನೋಡ್ಕೊಳ್ಳೋಣ. ನಾನು ಒಂದು ಸ್ವಲ್ಪದಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಹಪ್ಪಳಗಳನ್ನು ನಾವು ಫ್ರೈ ಮಾಡ್ಕೊಳ್ಬಹುದು. ಈ ಹಪ್ಪಳ ಜಾಸ್ತಿ ಅಗಲವೇನೂ ಆಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಅಗಲ ಆಗಿಬಿಡುತ್ತೆ. ಆದರೆ ಬಾಯಲ್ಲಿ ಇಟ್ಟರೆ ಕರ್ಗೋಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಜೋಳದ ಹಪ್ಪಳ. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಸಾಂಪ್ರದಾಯಿಕವಾಗಿರುವಂಥ ಜೋಳದ ಹಪ್ಪಳನ ಮಾಡ್ಕೊಳ್ಬಹುದು ಅನ್ನೋದನ್ನು. ಖಂಡಿತವಾಗ್ಲೂ ಒಂದು ಸಲನಾದರೂ ನೀವು ಜೋಳದ ಹಪ್ಪಳನ ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ಜೋಳದ ಹಪ್ಪಳ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕವಾಗಿ ತಪ್ಪದೇ ತಿಳಿಸಿ. ಹೀಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.